ಕಬ್ಬನ್ನು ಬಳಸದೆ ಕಬ್ಬಿನ ಜ್ಯೂಸ್ ಅಥವಾ ಕಬ್ಬಿನ ಹಾಲು ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ಇವತ್ತಿನ ಈ ವಿಡಿಯೋನಲ್ಲಿ. ನಮಸ್ತೆ, ನಾನು ನಿಮ್ಮ ಲತಾ ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ತಗೊಂಡು ಅದಕ್ಕೆ 1 ಕಪ್ ನೀರು ಹಾಕಿ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡಬೇಕು. ನಿಮಗೆ ಸಾಧ್ಯ ಆದಷ್ಟು ಬಿಳಿ ಬಣ್ಣ ಇರುವಂತಹ ಬೆಲ್ಲನ ಬಳಸಿ. ನನಗೆ ಸಿಗಲಿಲ್ಲ, ಹಾಗಾಗಿ ಈ ಬಣ್ಣದ ಬೆಲ್ಲನ ಬಳಸಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಪುದೀನ ಎಲೆ, ಪುದೀನ ಸಿಕ್ಕಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಆನಂತರ ಒಂದು 1/4 ಚಮಚದಷ್ಟು ಉಪ್ಪು, ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಿಂದ ತೆಗೆದಿರುವಂತಹ ರಸ. ನಿಂಬೆಹಣ್ಣು ತುಂಬ ಹಾಕೋದು ಬೇಡ, ಒಂದು ಸಣ್ಣ ಗಾತ್ರದ 1 ಅಥವಾ ಅರ್ಧ ಹಾಕಿದ್ರೂ ಸಾಕಾಗತ್ತೆ, ಇಲ್ಲಾಂದರೆ ತುಂಬ ಹುಳಿ ಹುಳಿ ಅನಿಸ್ಬೋದು. ಆನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಂಡು 1 ಕಪ್ಪಷ್ಟು ಐಸ್ ಕ್ಯೂಬ್ಸನ್ನು ಹಾಕಿ ಪುನಃ ಒಂದ್ಸಲ ಪಲ್ಸ್ ಮಾಡ್ತಾ ಇದ್ದೀನಿ. ನಾನು ಮಾಡಿ ಆದ ನಂತರ ಜ್ಯೂಸ್ ಎಲ್ಲ ಸೋಸ್ತೀವಲ್ವ ಆ ಥರ ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಬೇಕು. ಆಮೇಲೆ ಒಂದು 2 ಕಪ್ಪಷ್ಟು ನೀರನ್ನು ನಾನು ಸೇರಿಸಿದೆ. ಈ ಬೆಲ್ಲ ನಾನು ಸ್ವಲ್ಪ ಕಂದು ಬಣ್ಣದ ಬೆಲ್ಲ ಬಳಸಿರೋದ್ರಿಂದ ಈ ಬಣ್ಣ ಬಂದಿದೆ. ನೀವು ಬಿಳಿ ಬಣ್ಣದ ಬೆಲ್ಲ ಬಳಸಿದ್ರೆ ಕಬ್ಬಿನ ಹಾಲಿನ ಥರದ ಬಣ್ಣನೇ ಅನಿಸುತ್ತೆ, ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವೇನೋ ಅಂತಲೇ ಅನಿಸುತ್ತೆ. ಯೂಟ್ಯೂಬಲ್ಲಿ ವಿಡಿಯೋ ಕಾಣಿಸ್ತು ನನಗೆ, ನೋಡೋಣ ಬೇಸಿಗೆಗಾಲ ಅಲ್ವಾ, ತಣ್ಣಗೆ ಏನಾದರೂ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿ ನೋಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಕಬ್ಬು ಸುಲಭವಾಗಿ ಎಲ್ರಿಗೂ ಸಿಗೋದಿಲ್ಲ, ಹಾಗಾಗಿ ಕಬ್ಬು ಸಿಗದೇ ಇರೋರು ಈ ರೀತಿ ಬೆಲ್ಲನ ಬಳಸ್ಕೊಂಡು ಕಬ್ಬಿನ ಜ್ಯೂಸ್ ಮಾಡಿ ಕುಡಿಬೋದು. ಇದನ್ನು ಪಾನಕ ಅಂತನಾದರೂ ಹೇಳಿ, ಕಬ್ಬಿನ ಜ್ಯೂಸ್ ಅಂತನಾದರೂ ಹೇಳಿ, ಕುಡಿಯೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಫ್ರಿಜ್ಜಲ್ಲಿಟ್ಟು ಇನ್ನಷ್ಟು ತಂಪು ಮಾಡಿ ಬೇಕಾದರೂ ಕುಡಿಬೋದು. ಒಂದ್ಸಲ ಖಂಡಿತ ಟ್ರೈ ಮಾಡಿ, ಇಷ್ಟ ಆಯ್ತಾ ಅಂತ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.